ಉದ್ಧಾರ ಮಾಡಬೇಕು. ಮತ್ತು ತರಕಾರಿ ಮಾಡೋರು, ಎಣ್ಣೆ ಮಾರೋರು, ರಸ್ತೆ ಬದಿ ವ್ಯಾಪಾರ ಮಾಡೋರು ಇಲ್ಲಿ ಅಂತೇಳಿ ಅವರೊಂದು ಇದನ್ನು ಹಾಕ್ಕೊಂಡು ವ್ಯಾಪಾರ ಮಾಡ್ತಾಯಿದ್ರು. ಸುಮಾರು ಲಕ್ಷಾಂತರ ಜನರಿಗೆ ಇವತ್ತಿದ್ದಾರೆ ಮೋದಿ ಸರ್ಕಾರ. 14,000 ಜನಕ್ಕಿದ್ದಾರೆ ಇವತ್ತು ನೋಟಿಸ್ ಹೋಗಿದೆ. ಇದು ನಾವು ಮೊದಲೇ ರಾಹುಲ್ ಗಾಂಧಿ ಅವರು ಇದ್ರ ಬಗ್ಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸಿದ್ದೇನೆ. ತಾವೆಲ್ಲ ಮುಖ್ಯಮಂತ್ರಿ ಆಫೀಸರ್ಸ್ ಕರೆಸಿ ಮಾತಾಡಿ ಏನು ಮಾರ್ಗದರ್ಶನ ಜೊತೆಗೆ ಏನಾದರೂ ಮಾತುಕತೆ ಈ ವಿಚಾರವಾಗಿ ಏನಾದರೂ ಪತ್ರ ವ್ಯವಹಾರಗಳು ಖಂಡಿತ ಮಾಡಲೇಬೇಕು. ನಾವು ನಮ್ಮ ಜನರಿಗೆ ನ್ಯಾಯ ಒದಗಿಸ್ಕೊಳ್ಳೇಬೇಕು. ನಮ್ಮ ಜನರಿಗೆ ನಮ್ಮ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ. ಕಾನೂನು ರೀತಿ ಕ್ರಮ ಕೈಗೊಳ್ತಾ ಇಲ್ಲ. ಅತಿ ಹೆಚ್ಚು GST ನಮ್ಮ ರಾಜ್ಯ ನಾನು ಕಟ್ತಾ ಇದ್ದೀವಿ. ನಾವು ಸಾಮಾನ್ಯ ಬಡವರಿಗೆಲ್ಲ ತೊಂದರೆ ಆಗ್ತಾಯಿದೆ. ಕಡಲೆಕಾಯಿ ವ್ಯಾಪಾರ ಮಾಡೋರಿಗೂ ಬರ್ತಾಯಿದೆ, ಎಳ್ನೀರು ವ್ಯಾಪಾರ ಮಾಡೋದು ಬರ್ತಾಯಿದೆ, ಹಣ್ಣು ವ್ಯಾಪಾರ ಮಾಡೋದು ಬರ್ತಾಯಿದೆ, ಹೂವು ವ್ಯಾಪಾರ ಮಾಡೋದು ಬರ್ತಾಯಿದೆ. ಈಗೆಲ್ಲ ಕೈ ಇಟ್ಕೊಂಡಿದ್ದಾರೆ. ಭಾಳ ಸಮಸ್ಯೆ ಇದೆ. Sir, the BJP has alleged that Chief Minister has set a 1 lakh target to the Commercial Tax Department. That's the reason why these notices are filed. Whatever it is permissible law, BJP, the Central GST Council had not issued us a letter. I have the letter in my hand. I can put it you on record. I think we wouldn't have got. So they are forcing us to do this activity. So we have issued a letter and today CM will discuss on this. Sir, the SIT has been formed. Investigations in the Dharmasthala secret burial. ಸಾಕಷ್ಟು ಚರ್ಚೆ ನಡೀತಾ ಇದೆ ಸರ್. SIT ವಿಚಾರದಲ್ಲಿ ಪರ ವಿರುದ್ಧ ಚರ್ಚೆಗಳು ನಡೀತಾ ಇದೆ. ನನಗೆ ನಾನು ಸ್ವಲ್ಪ ಮಾಹಿತಿ ತಿಳ್ಕೊಂಡಿದ್ದೀನಿ ಅಂತಂದರೆ SIT ಪಾರ್ ಮಾಡಿರೋ ವಿಚಾರ ಕೆಲವೆಲ್ಲ ಪರ ವಿರೋಧ ಎಲ್ಲ ನಡೀತಾ ಇತ್ತು. ಈಗ ಅದನ್ನು ಹೋಮ್ ಮಿನಿಸ್ಟ್ರು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. CM ಬಂದಿದೆ. ಒಳ್ಳೆ ಹಿರಿಯ ಆಫೀಸರ್ಸ್ನೇ ಹಾಕಿದ್ದಾರೆ, ಆಫೀಸರ್ಸ್ನೇ ಹಾಕಿದ್ದಾರೆ. ಖಂಡಿತ ಅವರು ಮಾಡ್ತಾರೆ. ಏನು ಬೇಕೋ ಅದನ್ನು ತನಿಖೆ ಮಾಡ್ತಾರೆ. BJP ಅವರು ಏನು ಮಾಡಬೇಕು ಅಂತ ಹೇಳಲಿಲ್ಲ ಅಷ್ಟೇ. BJP ಅವರು ಹೆಂಗೆ ನಡ್ಕೋಬೇಕು ಅಂತ ಹೇಳಿ ಅನ್ಬೇಕು. ಅಲ್ಲ, ಧರ್ಮ ರಾಜಕೀಯ ಅಂತ ನಡೆಯುತ್ತಂತ ಆ ರೀತಿಯಲ್ಲಿ ಕೂಡ ಒಂದಷ್ಟು ಚರ್ಚೆಗಳಾಗ್ತದೆ. ಧರ್ಮದ ರಾಜಕಾರಣ ಭಾಷೆನೂ ಅರ್ಥ ಆಗ್ತಾ ಇಲ್ಲ. BJP ಭಾಷೆನೂ ಅರ್ಥ ಆಗ್ತಾ ಇಲ್ಲ. ನನಗೆ ಭಾಷೆ ಯಾರೋ ಹೋಗಿ ಒಂದು ಕೋರ್ಟಲ್ಲಿ ಏನೋ ಒಂದು ಸ್ಟೇಟ್ಮೆಂಟು ಒಂದು 15 ವರ್ಷ ಆದಮೇಲೆ ಕೊಟ್ಟಿದ್ದಾನೆ ಅನ್ನೋದು ನನಗೊಂದು ಗೊತ್ತಿದೆ. ಅದ್ರ ಮೇಲೆ ಸತ್ಯ ಅಸತ್ಯನ ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ಈಚೆ ಬರ್ತದೆ. ಯಾಕಂದ್ರೆ ಪಾತ್ರ ಯಾಕೆ ಕೊಡಬೇಕು ಸರ್? ಮೊನ್ನೆ ಲೋಕಲ್ ಪೊಲೀಸರು ತನಿಖೆ ನಡೆಸ್ತಿದ್ದಾರೆ, ಅದಾದ್ಮೇಲೆ ತೀರ್ಮಾನ ಮಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ರು. ಈಗ ಸಡನ್ ಆಗಿ SIT ಮಾಡಿರೋದ್ರ ಹಿಂದೆ ಒತ್ತಡ ಇದೆ ಸರ್ಕಾರದ ಮೇಲೆ ಅಂತ. ನೀವೇ ಮೀಡಿಯಾ ಅವರೇ ಅದನ್ನು ದೊಡ್ಡ ಇಶ್ಯೂ ತೆಗೆದುಕೊಂಡಾಗ ನಿಮಗೂ ಗೌರವ ಕೊಡಬೇಕಲ್ಲ. ನಾವು ನೀವು ಹೇಳಿದ್ನ ಕೆಲವು ಸಂದರ್ಭದಲ್ಲಿ ಕೆಲವು ನಾವು ಏಕದಮ್ ನಾವು ರಿಜೆಕ್ಟ್ ಮಾಡೋಕ್ಕಾಗಲ್ವಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೂ ನಮ್ಗಿಂತ ಹೆಚ್ಚಿಗೆ ಜವಾಬ್ದಾರಿ ನಿಮಗೂ ಇದೆಯಲ್ಲ. ಸಮಾಜಕ್ಕೆ ನ್ಯಾಯ ಕೊಡಬೇಕು, ಸರ್ಕಾರಕ್ಕೆ ನ್ಯಾಯ ಕೊಡಬೇಕು, ಆ ವಿರೋಧ ಪಾರ್ಟಿಯವ್ರ ಧ್ವನಿನೂ ಕೇಳಬೇಕು, ತಮ್ಮ ಹಿತವಚನವನ್ನು ಕೇಳಬೇಕು, ನುಡಿಮುತ್ತುಗಳನ್ನು ಕೇಳಬೇಕು. ಇವೆಲ್ಲ ಕೂಡ ನಮಗೂ ಇದೆಯಲ್ಲಪ್ಪ. Sir, on the 5 corporations, if you can just give a brief because a lot of momentum is picking up. No, let it pick up. 5 corporation, it is my bound duty, it is a commitment of government. I have yielded to all the BJP leaders. I have called a meeting of them. I have discussed with them. Let them find their objections. I don't mind. We wanted to file. We have discussed in the Joint Selection Committee, House Committee. Officially also I have called them. Unofficially also I have discussed with them. They have given their opinion. It is politically they have to raise their voice. I don't tell no to them. In the interest of Bangalore, we have made 5 corporations. Still we have asked the common man also to give objection. They are also eligible to give the objection. There are a lot of issues to be addressed in the media. I don't want to comment now. After few days on B-Khata, A-Khata, on tax issues and E-Khata and this corporation, all this, one day I will call a press conference and brief the people. ಹೈಕೋರ್ಟ್ PIL ಹಾಕಿದ್ದಾರೆ ಸರ್ ಇವತ್ತು. ಅಡ್ವೊಕೇಟ್ ವಿವೇಕಾನಂದನ ಸೀನಿಯರ್ ಅಡ್ವೊಕೇಟ್ 5 ಬೈಫರಿಕೇಟ್ ಮಾಡಿದ್ದು ಸರಿಯಲ್ಲ ಅನ್ನುವಂಥ ವಿಚಾರ.
ಖರ್ಚು ನಾನು ಮುಟ್ಟಿಸ್ಕೊಳ್ಳೋಕ್ಕಾಗ್ತದ? ಯಾರು ಬೇಕಾದ್ರೂ ರೈಸ್ ಮಾಡ್ಬೋದು, ಬೋರ್ಡ್ಗೆ ಹಾಕ್ಬೋದು, ತಪ್ಪೇನಿಲ್ಲ, ಅದನ್ನು ಹಾಕ್ಬೇಕು. ನಾವು ನಮಗೆ ಎಚ್ಚರಿಕೆ ಗಂಟೆ ನಾವೇನಾದ್ರು ತಪ್ಪು ಮಾಡಿದ್ರೆ ಸರಿ ಮಾಡ್ಬೋದು. ಸುರ್ಜೇವಾಲ ಮತ್ತೆ ಬರ್ತಾ ಇದ್ದಾರೆ. MLC ಆಯ್ಕೆ ಬಗ್ಗೆ ಚರ್ಚೆ ಮಾಡ್ತಾರೆ ನಿಮ್ಮ ಜೊತೆ. 25ನೇ ತಾರೀಕು ನಾನು 25 ತಾರೀಕು ನಾನು ಪಾರ್ಲಿಮೆಂಟ್ ಸರ್, ಜಗದೀಶ್ ಶೆಟ್ಟರ್ ಸರ್ಕಾರಕ್ಕೆ ಭವಿಷ್ಯ ಇಲ್ಲ ಅಂತ ಸರ್.